ವಿಂಟರ್ ಸೀಸನಲ್ಲಿ ಫ್ರೆಶ್ ಮತ್ತು ರುಚಿಯಾದ ಹಸಿ ಬಟಾಣಿ ಎಲ್ಲ ಕಡೆ ಸಿಗ್ತಾ ಇದೆ. ಸೀಸನ್ ಮುಗಿಯುವ ಮೊದಲು ಬಟಾಣಿಯ ಈ ಗ್ರೇವಿ ನೀವು ಖಂಡಿತ ಒಮ್ಮೆ ಟ್ರೈ ಮಾಡಲೇಬೇಕು. ಗ್ರೇವಿಗೆ 2 ದೊಡ್ಡ ಈರುಳ್ಳಿ ಫ್ರೈ ಮಾಡಿ ಆರಿದ ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕು. ಹಾಗೆ 2 ಹಸಿಮೆಣಸು, ಶುಂಠಿ, ಬೆಳ್ಳುಳ್ಳಿ, ನೆನೆಸಿದ ಗೋಡಂಬಿ 12 ರಿಂದ 15, ಹಾಗೆ 1/4 ಕಪ್ಪಿನಷ್ಟು ಮೊಸರು ಹಾಕೊಂಡು ಇದನ್ನು ನೈಸಾಗಿ ಪೇಸ್ಟ್ ಮಾಡಿ ತರ್ತಾನೆ. ಇನ್ನೊಂದು ಬಾಣಲೆಗೆ 2-3 ಸ್ಪೂನಷ್ಟು ತುಪ್ಪ, 1 ಸ್ಪೂನಷ್ಟು ಜೀರಿಗೆ, 2 ಹಸಿಮೆಣಸು ಹಾಕಿ ಫ್ರೈ ಮಾಡ್ತಾನೆ. ಫ್ರೈ ಆದಮೇಲೆ ಇದಕ್ಕೆ 1/4 kg ಹಸಿ ಬಟಾಣಿ ಹಾಕ್ಕೊಂಡು 2 ನಿಮಿಷ ದೊಡ್ಡ ಉರಿಯಲ್ಲಿ ಫ್ರೈ ಮಾಡಿಕೊಳ್ಳಿ. ಇನ್ನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು. ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಅಗತ್ಯ ಇದ್ದರೆ ಸ್ವಲ್ಪ ನೀರು ಹಾಕಿ ಮುಚ್ಚಿಟ್ಟು ಇದನ್ನು ಲೋ ಫ್ಲೇಮಲ್ಲಿ 4-5 ನಿಮಿಷ ಬೇಯಿಸಿಕೊಳ್ಳಿ. ಬಟಾಣಿ ಚೆನ್ನಾಗಿ ಬೆಂದ ಮೇಲೆ ಇದಕ್ಕೆ ಮೊದಲೇ ರುಬ್ಬಿ ಇಟ್ಟುಕೊಂಡಿದ್ದ ನೀರುಳ್ಳಿ ಮತ್ತು ಮೊಸರಿನ ಪೇಸ್ಟ್ ಹಾಕ್ಕೊಳ್ಬೇಕು. ಹಾಗೆ 1/2 ಕಪ್ಪಿನಷ್ಟು ಟೊಮೆಟೊ ಪ್ಯೂರಿ ಹಾಕ್ಕೊಂಡು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಇನ್ನು ಇದಕ್ಕೆ 1 ಸ್ಪೂನಷ್ಟು ಅರಶಿಣದ ಹುಡಿ, ಮೆಣಸಿನ ಹುಡಿ, ಕೊತ್ತಂಬರಿ ಬೀಜದ ಹುಡಿ, ಗರಂ ಮಸಾಲೆ ಹುಡಿ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ಕೊನೆಯಲ್ಲಿ 1/2 ಸ್ಪೂನಷ್ಟು ಪಲಾವ್ ಮಿಕ್ಸ್ ಮತ್ತು 1 ಸ್ಪೂನಷ್ಟು ಸಕ್ಕರೆ ಹಾಕಿ ಕುದಿಸಿ. ಹಾಗೆ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪು ಮತ್ತು ಹೋಟೆಲ್ ಸ್ಟೈಲ್ ಗ್ರೇವಿಯ ರುಚಿಗೆ ಸ್ವಲ್ಪ ಕಸೂರಿ ಮೇಥಿ ಹಾಕಿ 2 ಕುದಿ ಬರಿಸಿ. ಈಗ ರುಚಿಯಾದ ಗ್ರೀನ್ ಪೀಸ್ ಮಸಾಲ ರೆಡಿ. ಇದು ಚಪಾತಿ ಪೂರಿಗೆ ಮಾತ್ರ ಅಲ್ಲ, ಅನ್ನಕ್ಕೂ ರುಚಿ ಆಗ್ತದೆ. ನಾನು ಇವತ್ತು ಚಪಾತಿಯೊಂದಿಗೆ ಸರ್ವ್ ಮಾಡ್ತಾ ಇದ್ದೇನೆ. ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು, ಬಾಯ್.